ಏನೋ ಗಿಫ್ಟ್ ತಂದಿದ್ದಾರೆ ನನಗೋಸ್ಕರ. ಬಾ ರ್ಯಾಪರ್ ಓಪನ್ ಮಾಡೋಣ. ಅಯ್ಯೋ ಹಂಗೆ ಅರಿಲ್ಲ, ಇದು ಇಷ್ಟು ಚೆನ್ನಾಗೈತೆ ರ್ಯಾಪರು. ಎಲ್ಲರದು ಒಂಥರ ಆದರೆ ಈ ನನ್ನ ಮಗಳದ್ದು ಮಾತ್ರ ಒಂದು ಶೋಕಿ. ಏನೇಮ್ಮ ಜುಟ್ಟು ಬೇರೆ ಹಾಕೊಂಬಿಟ್ಟಿದ್ಯಾ ಸ್ವೀಟಿಯೇ? ಫ್ರೆಂಡ್ಸ್, ಕಾರ್ಡ್ ಆಡ್ಬೇಕಾದ್ರೆ ನಮ್ಮ ಅಣ್ಣ ಬಂದು ಇಲ್ಲಿ ಸಪೋರ್ಟ್ ಮಾಡಿಕೊಂಡು ಮೋಸ ಮಾಡ್ತಾ ಇದ್ದಾರೆ. ಕುಮುದನಿಗಂತೂ ಫುಲ್ ರೈಸ್ ಆಗಿಬಿಟ್ಟಿದೆ ಮೋಸ ಆಗ್ತಾ ಇದೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಾನ. ಸ್ನೇಹಿತರೆ, ಇವತ್ತು ಬೆಂಗಳೂರಿಂದ ನಮ್ಮಮ್ಮ, ನಮ್ಮ ಅಣ್ಣ, ನನ್ನ ತಂಗಿ, ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾ ಇದ್ದಾರೆ. ಸೊ ನಾನು ಬೆಳಗಿನ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಟಿಫನ್ ಕೂಡ ರೆಡಿಯಾಗಿದೆ. ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ, ಜೊತೆಗೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಹೆಚ್ಕೊತಾ ಇದ್ದೀನಿ. ಮಮ್ಮಿ ಇದು ಥರ್ಡ್ ಟೈಮ್, 3ನೇ ಬಾರಿ ಬರ್ತಾ ಇರೋದು ಮಂಗಳೂರಿಗೆ. ಈ ಹೊಸ ಮನೆಗಂತೂ ಫಸ್ಟ್ ಟೈಮ್ ಬರ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಆಚೆಗೆಲ್ಲ ಮಳೆ ಬರ್ತಿದೆ. ಧ್ರುವ ನೈಟ್ ಡ್ಯೂಟಿಲಿತ್ತು, ಸೊ ಪಿಕಪ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅಲ್ಲಿದ್ದಾರೆ ಡೈರೆಕ್ಟು. ಸೊ ಎಲ್ಲ ಬರ್ತಿದ್ದಾರೆ. ನೋಡೋಣ ಹೇಗೋಗುತ್ತೆ ಬ್ಲಾಗ್ ಅಂತ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಈಚೆಗೆ ಒಂದು ವಾರ ಇಲ್ಲೇ ಇರ್ತಾರೆ. ಅಂದರೆ ನಾವು ದೇವಸ್ಥಾನಗಳಿಗೆ ಹೋಗೋ ಪ್ಲ್ಯಾನ್ಗಳು ತುಂಬ ಇದ್ದಾವೆ. ಹಾಗಾಗಿ ಬ್ಲಾಗ್ ಅಂದ್ರೆ ಸಖತ್ತಾಗಿರುತ್ತೆ. ಎಲ್ಲರೂ ಕಡೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನೋಡೋಣ ಹೇಗಿರುತ್ತೆ ಇವತ್ತಿನ ವ್ಲಾಗ್. ಬನ್ನಿ ಫ್ರೆಂಡ್ಸ್. ಯಾಕೋ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಮಾಡಿ ಅಥವಾ ವೀಡಿಯೋ ರೆಕಾರ್ಡ್ ಮಾಡಿದ್ರು ಕೂಡ ನನಗೆ ಅಪ್ಲೋಡ್ ಮಾಡೋದಕ್ಕೆ ಸಮಯ ಸಾಕಾಗ್ತಿಲ್ಲ. ಯಾಕಂದರೆ ವಿಪರೀತ ಕೆಲಸ ಅನ್ನಿಸ್ತಾ ಇದೆ, ಸ್ಟ್ರೈನ್ ಅನ್ನಿಸ್ತಿದೆ, ಎಲ್ಲೋ ಆರಾಮ್ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿನೇ ಹಿಂದಿನ ದಿನ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸ್ಪೆಷಲಿ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ, ಅದಕ್ಕೆ ಒತ್ತು ಕೊಡೋಕ್ಕಾಗಲಿ ನನಗೆ ಟೈಮ್ ಬೇಕಾಗತ್ತೆ. ಅದು ಸಾಕಾಗದೇ ಇರೋದ್ರಿಂದ ನನಗೆ ಸಂಪೂರ್ಣವಾದ ರೀತಿಯಲ್ಲಿ ಕಂಟಿನ್ಯೂಟಿ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಆದರೆ ಮುಂದಿನ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗೋ ಪ್ರಯತ್ನವನ್ನು ಮನಸ ಇಚ್ಛೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಬ್ಲಾಗ್ ಏನಿದೆ ಸಾಕಷ್ಟು ದಿನಗಳೇ ಆಗಿತ್ತು. ಹೊಸ ಮನೆಗೆ ಬಂದಮೇಲಂತೂ ಇನ್ನೂ ಜಸ್ಟ್ 1-2 ಮಂತ್ಸ್ ಆಗಿದೆ ಅಷ್ಟೇ. ಯಾರೂ ಮನೆಗೆ ಬಂದಿರಲಿಲ್ಲ. ಅಮ್ಮ ಬರ್ತಾರೆ ಈ ಸರ್ತಿ ಅಂದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲ ಬಂದಿದ್ದರು. ಬಂದಿದ್ದ ತಕ್ಕಂತೆ ಒಂದು 4-5 ದಿನ ತುಂಬಾ ಚೆನ್ನಾಗಿ ಕಳೆದ್ವಿ. ಸಂಪೂರ್ಣವಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಬಾರಿ ಮಳೆ ಅನ್ನೋದು ವಿಪರೀತ ಅಲ್ಲದೇ ಇದ್ದರೂ ಕೂಡ ನಮ್ಮ ಭಾಗದಲ್ಲಂತೂ ಸ್ವಲ್ಪ ಓಡಾಡಲಿಕ್ಕೆಲ್ಲ ಭಾಳ ಕಷ್ಟ ಆಗುತ್ತೆ. ಹಾಗಾಗಿನೇ ಆ್ಯಂಡ್ ಇಲ್ಲಿ ನಾನು ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಆಲ್ರೆಡಿ ನಾನು ವೆಜ್ ಪಲಾವ್ ಮಾಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಏನಾದರೂ ಇರಲಿ ಅಂತ ಹೀರೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ಅವ್ರು ಬರೋಕ್ಕೂ ಮುಂಚೆ ಬರ್ತಾ ಇದ್ದಂಗೆ ವಿಡಿಯೋ ಕವರೇಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಅದೂ ಆಗಲಿಲ್ಲ. ಅದಾದಮೇಲೆ ಅಮ್ಮ ನನಗೋಸ್ಕರ ಏನೇನು ತಂದಿದ್ರು ಎಲ್ಲ ತೋರಿಸೋಣ ಅಂದ್ಕೊಂಡೆ, ಅದೆಲ್ಲ ಆಗಲೇ ಇಲ್ಲ. ಸುಮಾರು ಐಟಮ್ಗಳನ್ನ ಯಾವಾಗಲೇ ಮಮ್ಮಿ ಬರಲಿ ಅಥವಾ ನಾವು ಬೆಂಗಳೂರಿಂದ ನಾನು ಧ್ರುವನ ಬರಲಿ ಚೆನ್ನಾಗಿ ಹೊಡ್ಕೊಂಡ್ಬರ್ತೀವಿ. ಮುಯ್ ಮಾಡ್ತೈತಿ ಚಿಕ್ಕಮ್ಮ ನಂಗೆ. ಏನಿದು ಪದ್ಮ ಏನೋ ಗಿಫ್ಟ್ ತಂದಿದ್ದಾರೆ ನನಗೋಸ್ಕರ. ಬಾ ರ್ಯಾಪರ್ ಓಪನ್ ಮಾಡೋಣ. ಅಯ್ಯೋ ಹಂಗೆ ಅರಿಲ್ಲ, ಇದು ಇಷ್ಟು ಚೆನ್ನಾಗೈತೆ ರ್ಯಾಪರು. ಏನು ತಂದಿದ್ದೀರಾ ಅಂಥದ್ದು? ನನಗೋಸ್ಕರ ನನ್ನ ಚಿಕ್ಕಮ್ಮ ತಂದಿದ್ದೀನಿ. ವಾಟ್ ಇಸ್ ದಿಸ್? ಇಷ್ಟೊಂದು ವೆಯ್ಟ್ ಇದೆ. ಯು ಲವ್ ಇಟ್? ಸರ್ಪ್ರೈಸ್. ಇಲ್ಲಿ ನನಗೋಸ್ಕರ ಬೆಂಗಳೂರಿಂದ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಪ್ಲೇಟ್ಸ್ನ ತಂದಿದ್ರು, ಪಿಂಗಾಣಿದು ವೈಟ್ದು. ಫುಲ್ಲು ಕತಮ. ಚಿಕ್ಕಮ್ಮ ಹೆಂಗಿದೆ? ಸೂಪರಾಗಿದೆ. ಬೆಂಗಳೂರು ಮೀನಿಗೂ ಮಂಗಳೂರು ಮೀನಿಗೂ ಡಿಫ್ರೆನ್ಸ್ ಏನು? ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಲ್ಲಿಗಿಂತ. ಮತ್ತೆ ಮಂಗಳೂರಿಗೆ ಬರ್ತೀರಾ? ಏಂತಕ್ಕೆ ಬರ್ತೀರಾ? ಮೀನು ತಿನ್ನೋಕ್ಕೆ ಬರೋದು. ಸ್ವೀಟ್ ತಿನ್ನಲಾ?
ಸ್ವೀಟಿ ಹಿಂದೂ ಆಟ ಆಡ್ತಾ ಇದ್ದಾರೆ ಸ್ವೀಟು ಸ್ವೀಟಿ ಇಲ್ಲಿ ಇಲ್ಲಿ ಲಾಸ್ಟ್ ಸ್ವೀಟಿ ಸ್ವೀಟಿ ಅಮ್ಮ ಅಮ್ಮ ತಟ್ಟೆ ಇದೆ ಮಗನೇ ಹ್ಞೂ ಮಮ್ಮಿ ಸ್ವೀಟಿ ಆನುಮ ಆನುಮ ಸ್ವೀಟಿ ಸ್ವೀಟಿಗೂ ಫಿಶ್ ಇಷ್ಟ ಆಗಿದೆಯಂತೆ ಓ ಅಪ್ಪು ಸ್ವೀಟಿ ಏನು ಮಾಡ್ತಿದ್ದೆ ಬಂಗಾರಿ ಬೀಳ್ತಿ ಮಗನೇ ಸ್ವೀಟಿ ಕರಿ ಸ್ವೀಟಿನ ಅವ್ನು ಮೂಗೋರ್ಸು ಮಮ್ಮಿ ಅಮ್ಮ ಮಗುಚ್ಕೊಬಿಡ್ತಾನೆ ಸ್ವೀಟಿ ಏಯ್ ಅವನು ಸ್ವೀಟಿ ಸ್ವೀಟಿ ತಾಚಿ ಮಾಡ್ತಿದ್ದಾಳಮ್ಮ ಹೌದಾ ಬರಲ್ಲ ಅಂತೆ ಅವಳು ಬಾರೆ ಸ್ವೀಟಿ ಓಪನ್ ಮೌತ್ ಬಾರೆ ಓಪನ್ ಮೌತ್ ಮಾಡೆ ಏನಂತೆ ಅವಳು ತಾಚಿ ಮಾಡ್ತಿದ್ದಾಳಮ್ಮ ಓಕೆ ಸ್ವೀಟಿ ಅಣ್ಣ ಹತ್ರ ಸ್ವೀಟಿ ಓಕೆ ಅಣ್ಣ ಹತ್ರ ಆಟ ಆಡೆ ಅಯ್ಯಯ್ಯೋ ಎಲ್ಲ ಬಂದು ಒಳ್ಳೆ ವ್ಲಾಗ್ ಆಗತ್ತೆ ಎಂಜಾಯ್ ಮಾಡ್ತಾರೆ ಅಂದರೆ ಒಬ್ರು ತಿನ್ಕೊಂಡು ಕಳೀತಿದ್ದಾರೆ ಇನ್ನೊಬ್ರು ಕೂತ್ಕೊಂಡು ಕಳೀತಿದ್ದಾರೆ ಇನ್ನೊಬ್ರು ಓಡಾಡ್ಕೊಂಡು ಕಳೀತಿದ್ದಾರೆ ಮತ್ತೊಬ್ರು ಆಟ ಆಡ್ಕೊಂಡು ಹಂಗೆ ಬಂದರೆ ಇನ್ನಿಬ್ರು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಮತ್ತೊಬ್ರು ಅವ್ರದ್ದೇ ಲೋಕದಲ್ಲಿ ತಿನ್ಕೊಂಡು ಕೂತಿದ್ದಾರೆ ಹಲೋ 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 ಹಾಯ್ ಎಲ್ಲರದು ಒಂಥರ ಆದರೆ ಈ ನನ್ನ ಮಗಳದ್ದು ಮಾತ್ರ ಒಂದು ಶೋಕಿ ಏನಮ್ಮ ಜುಟ್ಟು ಬೇರೆ ಹಾಕೊಂಬಿಟ್ಟಿದ್ಯಾ ಸ್ವೀಟಿಯೇ ಸ್ವೀಟಿಯೇ ಒಂದು ಮಾತಿದ್ಯಾ ಒಂದಮ್ಮ ಮತ್ತಿದ್ಯಾ ಸ್ವೀಟಿ ಬತ್ತನೀರು ಇವಾಗ ಬತ್ತನೆ ನಿನ್ನ ಅಂತಮ್ಮ ಬಾಲ ಅಲ್ಲ ಆಡ್ಸ್ಕೊಳ್ತು ಜಾಲಿ ನಿಂದೇ ಜಾಲಿ ಏನಮ್ಮ ಪೋಸ್ ಕೊಡ್ತಾ ಇದೆಯಾ ಪೋಸ್ ರಾಣಿ ಹಂಗೆಲ್ಲ ಹೇಳ್ಕೊಡ್ಬಾರ್ದು ಕಣೆ ಇಲ್ಲಿ ನೋಡಿ ಎಂತ ಬುದ್ಧಿ ಹೇಳ್ಕೊಡ್ತಾವಳೆ ಅಂತ ಇವಾಗ ಊಟ ಮಾಡಲಿಕ್ಕೆ ಹೋಗಿ ವ್ಯವಸ್ಥೆ ಬನ್ನಿ ಎಲ್ಲ ತಗೊಂಡು ಇಟ್ಬಿಡಿ ಮಧ್ಯೆ ಇಲ್ಲ ಎತ್ತಾರ್ ಆ ಬಟ್ಟೆ ಎತ್ತಾಕ್ಸ್ಬಿಡ್ ಚಿಕ್ಕಮ್ಮಲ್ಗೆ ಎತ್ತಾರ್ ಫ್ರೆಂಡ್ಸ್ ಕಾರ್ಡ್ ಆಡ್ಬೇಕಾದ್ರೆ ನಮ್ಮ ಅಣ್ಣ ಬಂದು ಇಲ್ಲಿ ಸಪೋರ್ಟ್ ಮಾಡಿಕೊಂಡು ಮೋಸ ಮಾಡ್ತಾ ಇದ್ದಾರೆ ಕುಮುದನ್ಗಂತೂ ಫುಲ್ ರೈಸ್ ಆಗಿಬಿಟ್ಟಿದೆ ಮೋಸ ಆಗ್ತಾ ಇದೆ ಅಂತ ನೋಡಿ ಈ ಥರ ನಾವಿಲ್ಲಿ ಅಪೆ ಪರಿ ಆಗಿಬಿಟ್ಟಿದ್ದೀವಿ